ಸಿದ್ದರಾಮಯ್ಯನವರು ನಾವು ಫ್ರೀ ಅಂತಾರಲ್ಲ, ಎಂದಾದರೂ ರೈತರಿಗೆ ನೇಗಿಲು ಫ್ರೀಯಾಗಿ ಕೊಟ್ಟಿದ್ದೀನಿ, ನಿನಗೆ ಬಿತ್ತನೆ ಬೀಜ ಫ್ರೀಯಾಗಿ ಕೊಟ್ಟಿದ್ದೀನಿ, ಗೊಬ್ಬರ ಫ್ರೀಯಾಗಿ ಕೊಟ್ಟಿದ್ದೀನಿ ಹೇಳಿಲ್ಲ ಎಂದು? 2.5 ವರ್ಷ ಆಯಿತು, ಎಂದು ಹೇಳಿಲ್ಲ. ಮಾತತ್ರ ನಿಮ್ಗೆ 2,000 ಫ್ರೀ ಅಂತ ಹೇಳ್ತಾ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರ ನಡ್ಕೊಂಡಂಥ ನಡವಳಿಕೆಗಳನ್ನ ಏನು ಮಾತಾಡಿದ್ರು, ಪದೇ ಸಿದ್ದರಾಮಯ್ಯ ಹೇಳ್ತಾರೆ, ನಾನು ನುಡಿದಂತೆ ನಡೆದ ಸರ್ಕಾರ, ನಾನು ಕೊಟ್ಟಂತ ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದೀನಿ ಅಂತ ಭಾಷಣ ಮಾಡ್ತಾರೆ. ಭಾಷಣ ಕರೆಕ್ಟ್ ಆಗಿದೆ, ನಾನೇನು ಭಾಷಣ ತಪ್ಪು ಅಂತೆಲ್ಲ. ವೇದಿಕೆ ಸಿಕ್ಕಿದಾಗ ಎಲ್ಲರೂ ಭಾಷಣ ಮಾಡ್ತಾರೆ, ತಾವು ಮಾಡಿದ್ದೀರ. ನಾನು 2020 ಮೇ 8ರಂದು ಒಂದು ಟ್ವೀಟ್ ಮಾಡಿದ್ದೀರ. ತಾವು ಇಲ್ಲಿದ್ರಿ 2020 ಮೇ 8ರಂದು ಒಂದು ಟ್ವೀಟ್ ಮಾಡಿದಿರಿ. ಅದನ್ನ ನಿಮಗೆ ನಾನು ನೆನಪಿಸ್ತೀನಿ ಅವರಿಗೆ. ಅದರಲ್ಲಿ ಏನು ಹೇಳ್ತಾರೆ, ಸಿದ್ದರಾಮಯ್ಯನವ್ರು ಹೇಳಿರೋದು ಟ್ವೀಟ್, ಅದ್ರ ಕಾಪಿ ಇದೆ ನೋಡಿ, ನೀವು ಮರ್ತ್ಬಿಟ್ಟಿರ್ತೀರ, ನಾವು ಕಾಪಿ ತಗೊಂಬಂದಿದ್ದೀನಿ ನೋಡಿ. ಸಿದ್ದರಾಮಯ್ಯನವರು ರೈತರ ಬಗ್ಗೆ ಮಾತಾಡೋದು, ಆತ್ಮ ಸಾಕ್ಷಿಯಾಗಿ ಮಾತಾಡೋದು, ಕಳಕಳಿಯಿಂದ ಮಾತಾಡೋದು, ರೈತರಿಗೆ ಧ್ವನಿ ಆಗಬೇಕು ಅಂತ ಮಾತಾಡಿರೋ ಮಾತನ್ನ ನಾನು ಹೇಳ್ತೀನಿ. ಅವ್ರಿಗೇನು ಕೆಟ್ಟದೇನು ಹೇಳಲ್ಲ. ಅವ್ರು ಏನು ಹೇಳಿದ್ದಾರೆ, ರೈತರ ಬೆಳೆಗಳ ಉತ್ಪನ್ನ ವೆಚ್ಚವನ್ನು ಆಧರಿಸಿ ಸರ್ಕಾರವೇ ಬೆಲೆ ನಿಗದಿ ಮಾಡಬೇಕು. ನಿಗದಿತ ಬೆಲೆಗಿಂತ ಕಡಿಮೆ ಬೆಲೆ ರೈತರಿಗೆ ಸಿಗುವಂತಿದ್ದರೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಬೆಂಬಲ ಬೆಲೆ ನೀಡಲು ರು 5,000 ಕೋಟಿಯನ್ನು ಆವರ್ತ ನಿಧಿ ಸ್ಥಾಪಿಸಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು. ಎಷ್ಟು? 5,000 ಕೋಟಿ ಟ್ವೀಟ್ ಮಾಡಿರೋದು 2020ರಲ್ಲಿ ಮುಖ್ಯಮಂತ್ರಿಗಳು. ನಾನು ಹೇಳಿರೋದಲ್ಲ ಇದು, ಅವರು ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಅವತ್ತು ವಿರೋಧ ಪಕ್ಷವಾಗಿದ್ದಾಗ 5,000 ಕೋಟಿ ಆವರ್ತ ನಿಧಿ ಇಡಬೇಕು ಅಂತ ಹೇಳಿದವರು ಸಿದ್ದರಾಮಯ್ಯನವರು. ನಾನು ಕೇಳ್ತಾ ಇದ್ದೀನಿ ಈ ಸರ್ಕಾರಕ್ಕೆ, 2.5 ವರ್ಷ ಆಯಿತು, ಇಟ್ಟಿದ್ದೀರಾ? ಕೊಟ್ಟಿದ್ದೀರಾ? ರೈತರು ತಲುಪಿದೀಯಾ? ಇಲ್ಲ. ನಾನು ಪರಿಶೀಲನೆ ಮಾಡಿದೆ ಅಧ್ಯಕ್ಷರೇ. ನಾನು ಒಂದು ವಾರದಿಂದ ಎಲ್ಲ ಸೆಕ್ರೆಟರಿಗಳಿಗೂ ಫೋನ್ ಮಾಡಿದ್ದೆ, ನಾನೇ ಪರ್ಸ್ನಲಾಗಿ ಫೋನ್ ಮಾಡಿದ್ದೆ, ಏನಪ್ಪ ಏನೇನಾಗಿದೆ ಅಂತ. ಎಲ್ಲೂ ನಾನೇ ಪರ್ಸ್ನಲಾಗಿ ಮಾತಾಡಿದೆ ಎಲ್ಲರ ಹತ್ರ, ಯಾರೂ ಪಾಸಿಟಿವ್ ಆಗಿ ಹೇಳಲೇ ಇಲ್ಲ. ಸರ್ ಫೈಲ್ ನೋಡ್ತೀನಿ, ಕೇಳ್ತೀನಿ, ಇದು ಮಾಡಿಲ್ಲ ಸರ್ ಅನ್ನೋದು ಬಿಟ್ಟರೆ ಬೇರೆ ಏನೂ ಹೇಳಿಲ್ಲ. ನಾನು ಹೇಳೋದು ಬರೀ ಇಷ್ಟೇ ಆಗಿದ್ದರೆ ನಾನು ಪರಮೇಶ್ವರ್ ಅವರೇ ನಾನೇನು ಹೇಳ್ತಾ ಇಲ್ಲ, ಏನೋ ಟ್ವೀಟು ಗೊತ್ತಿಲ್ಲದೆ ಯಾರೋ ಟ್ವೀಟ್ ಮಾಡಿಬಿಟ್ಟವ್ರೆ ಅಂತ ನಾನು ತಿಳ್ಕೊಂಡಿದ್ದೆ. ಸರ್ವಜನಾಂಗದ ಶಾಂತಿಯ ತೋಟ, ಸರ್ವಜನಾಂಗದ ಶಾಂತಿಯ ತೋಟ ಕಾಂಗ್ರೆಸ್ ಪ್ರಣಾಳಿಕೆ, ಇದರಲ್ಲಿ ನೀವು ಹೇಳಿದ್ದೀರ, ನಿಮ್ಮ ಫೋಟೋನು ಇದೆ. ಹಾಂ, ನೀವು ಅಧ್ಯಕ್ಷ. ಆದರೆ ನಿಮ್ಮ ಕೆಳಗಡೆ ಹಾಕಿದ್ದಾರೆ 3 ಡೆಪ್ಟಿ ಸಿ ಎಂ ಅಂತ ಹಾಕಿದ್ದಾರೆ ಅಲ್ಲಿ ನೋಡಿ, 3 ಡೆಪ್ಟಿ ಸಿ ಎಮ್ಸ್ ಅಂತ ಹಾಕಿದ್ದಾರೆ. ಅದರಲ್ಲಿ ಕೆಳಗಡೆ ಬಂದ್ಬಿಟ್ಟಿದೆ ನಿಮ್ಮದು. ಅದರಲ್ಲಿ ಹೇಳಿರೋವಂಥದ್ದು, ಪ್ರಕೃತಿ ವಿಕೋಪ ನಿಧಿ ಸಂಭವಿಸಿದಾಗ ತಕ್ಷಣ ಪರಿಹಾರಕ್ಕಾಗಿ 5,000 ಕೋಟಿ ಮೂಲ ನಿಧಿಯೊಂದಿಗೆ ಶಾಶ್ವತ ನಿಧಿಯನ್ನು ಸ್ಥಾಪನೆ ಮಾಡ್ತೀನಿ ಅಂತ ನೀವು ಹೇಳಿದ್ದೀರ. ಟ್ವೀಟು 2020ರಲ್ಲಿ ಟ್ವೀಟ್ ಮಾಡಿದ್ದೀರ. ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ಈ ಕ್ರಾಂತಿಯ ಮಾತುಗಳನ್ನು ಆಡಿದ್ದಾರೆ, ಇಟ್ಟಿದ್ದೀರಾ. ಉತ್ತರ ಕರ್ನಾಟಕ ಈಗ ಫ್ಲಡ್ ಆಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಹಾನಿ ಆಗಿರೋದು ಭಾಳ ಉತ್ತರ ಕರ್ನಾಟಕನೇ, ಹಳೆ ಮೈಸೂರಿಗಿಂತ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಹಾನಿ ಆಗಿದೆ. 5,000 ಕೋಟಿ ಯಾಕಿಟ್ಟಿಲ್ಲ? ಪ್ರಶ್ನೆ ಕೇಳ್ತಾ ಇದ್ದೀರಿ. ಬರಗಾಲದಲ್ಲಿ ಮತ್ತು ಕ್ಷಾಮದ ಅವಧಿಯಲ್ಲಿ ಕೃಷಿ ಉತ್ಪನ್ನಗಳಿಗೆ ಆಗುವ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವ ನಿಟ್ಟಿನಲ್ಲಿ ಸಾಲ ಮರುಪಾವತಿ ಮುಂದೂಡಿಕೆ ಮಾಡ್ತೀರಿ ಅಂತಲೂ ಹೇಳಿದ್ದೀರ. ಇದರಲ್ಲಿ ಆಮೇಲೆ ಕ್ಷೀರಧಾರೆ ಪ್ರತಿ ಹಾಲಿಗೆ ಸಬ್ಸಿಡಿ ದರವನ್ನು 5 ರೂಪಾಯಿಂದ 7 ರೂಪಾಯಿಗೆ ಏರಿಸಿದ್ದೀನಿ ಅಂತಾರೆ. 7 ರೂಪಾಯಿಗೆ ಏರಿಸಿದಾರ? ಏರಿಸಿಲ್ಲಲ್ಲ? ಏರಿಸಿಲ್ಲ ಅಂತ ನಾನು ಅಧಿಕಾರಿನೂ ಕೇಳಿದೆ. ಅಧಿಕಾರಿನ ಕೇಳಿದಕ್ಕೆ ಅವ್ರು ಹೇಳಿದ್ರು ಏರಿಸಿಲ್ಲ ಅಂತ ಹೇಳಿಲ್ಲ. ಅವರೇ ಹೇಳಿದ್ರು ಸರ್ ಇನ್ನೂ 620 ಕೋಟಿ ಬಾಕಿ ಇದೆ ಸರ್ ಅಂತಂದ್ರು. ನಾನು ಏರಿಸಿದೆಯೋ ಇಲ್ಲೋ ಅಂತ ಕೇಳಿದ್ರೆ ಅವನು
620 ಕೋಟಿ ಇನ್ನು ಬಾಕಿ ಇದೆ ಸರ್ ಅಂತ ಹೇಳ್ದ. ಹೇಳಿ ಆಮೇಲೆ ಉತ್ತರ ಇವಾಗೆ ಬೇಡ, ಪ್ರತಿಯೊಂದಕ್ಕೂ ಉತ್ತರ ಕೊಟ್ಕೊಂಡು ಹೋದ್ರೆ ನಾನು ಅವರು ಬಿಡಲ್ಲ, ನನಗೆ ಅವಧಿ ಟೈಮ್ ಕೊಟ್ಟವ್ರು, ನಾನು ಹೇಳಲ್ಲ ಎಷ್ಟು ಟೈಮ್ ಕೊಟ್ಟವ್ರೆ ಅಂತ. ಅಷ್ಟರಲ್ಲಿ ನೋಟ್ ಮಾಡ್ಕೊಳ್ಳಿ, ಎಲ್ಲ ಸೇರಿ ಒಂದೇ ಸರಿ ಕೊಟ್ಬಿಡಿ.